ಕಂಪ್ಲಿ ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಪುರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ವಾರ್ಡ್ ವಾಕ್. ಕಂಪ್ಲಿಯ 21ನೇ ವಾರ್ಡ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರದೇಶದ ನಿವಾಸಿಗಳು ಸುಮಾರು 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸುತ್ತಾ ಇದ್ದಾರೆ. ಈ ಕುರಿತು ಸುದ್ದಿ ಟಿವಿ ವರದಿ ಪ್ರಸಾರ ಮಾಡಿದ ಬಳಿಕ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ವಾರ್ಡ್ ವಾಕ್ ನಡೆಸಿ ಸ್ಥಳೀಯರ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡಿದ್ದಾರೆ. ನೀರು ಸರಬರಾಜು, ಬೀದಿಯ ಬೆಳಕು, ಚರಂಡಿ ವ್ಯವಸ್ಥೆ, ರಸ್ತೆ ದುರಸ್ತಿ ಸೇರಿ ಹಲವಾರು ಸಮಸ್ಯೆಗಳ ಕುರಿತು ನಿವಾಸಿಗಳು ತಮ್ಮ ಅಹವಾಲುಗಳನ್ನು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್ ಮಾತನಾಡಿ, ಇನ್ನು ಕೆಲವೇ ದಿನದಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಿಸುವಂತವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ದುರ್ಗಣ್ಣ ಕೂಡ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಮುಂಬರುವ ದಿನದಲ್ಲಿ ಈ ಪ್ರದೇಶದ ಮೂಲಭೂತ ಸೌಲಭ್ಯಗಳ ಸುಧಾರಣೆಗಾಗಿ ತ್ವರಿತ ಯೋಜನೆ ರೂಪಿಸಲಾಗುತ್ತೆ ಎಂದಿದ್ದಾರೆ. ಮುಸ್ಸಂಜೆ ನಮಸ್ಕಾರ ತಿಳಿಸುತ್ತಾ, ಇವತ್ತು ನಮ್ಮನ್ನು ಚಿಭಾವಿಸಲು ಹಾಗೂ ಕಿರಿಯ ಅಭಿಯಂತರನ್ನು ಕಳಿಸಿ ಇಲ್ಲಿ ಇದ್ದಿದ್ದ ಪ್ರಾಬ್ಲಮ್ಗಳನ್ನು ಎಲ್ಲ ನೋಡಿದ್ದೀವಿ. ಸಮಸ್ಯೆಗಳು ಹಲವಾರು ಇದ್ದಾವೆ. ವಾರ್ಡ್ ಕೌನ್ಸಿಲರ್ ಕೂಡ ಇದ್ದಾರೆ. ಇದಕ್ಕೊಂದು ಏನಾದರೂ ಪ್ರಯತ್ನ ಕಂಡು ಅರ್ಜೆಂಟ್ ನಾಳೆಗೇ ಲೈಟ್ಗಳ ವ್ಯವಸ್ಥೆ ಮಾಡ್ತೀವಿ. ಇನ್ನು ಉಳಿದ ವ್ಯವಸ್ಥೆ ಏನೈತಲ್ಲ, ಹೆಚ್ಚಿನ ಅನುದಾನ ಬೇಕಾಗಿರೋದ್ರಿಂದ ಮುಂದಿನ ಸ್ಪೆಷಲ್ ಗ್ರಾಂಟಿಗಾಗಿ ಮಾಡಿ ನಿಮ್ಮ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿ. ಸರ್, ಸುಮಾರು ವರ್ಷದಿಂದನೇ ಮೂಲಭೂತ ಸೌಕರ್ಯನೇ ಸಿಕ್ಕಿಲ್ಲ ಸರ್ ಈ ವಾರ್ಡ್ಗೆ. ಕರೆಕ್ಟ್ ರೀ. ಇದು UGD ನಮ್ಮ ಕಂಪ್ನಿಯಲ್ಲಿ ಎಲ್ಲಿ ಇಲ್ಲ. ಇದು ಸರಿಯಾಗಿ ಆಗೋ ಕಾಲಕ್ಕೆ ಎಲ್ಲವೂ ಡ್ಯಾಮೇಜ್ ಆಗಿದ್ದಾವೆ. ಈಗ ಕಣ್ಣಿಗೆ ಕಂಡವು. ನಮ್ಮ ಸ್ಯಾಂಟ್ರಿ ಅವ್ರಿಗೆ ಕೂಡ ಹೇಳಿ ಇದು ಸ್ವಚ್ಛತೆ ಬಗ್ಗೆನೇ ಸ್ವಲ್ಪ ಗಮನ ಹರಿಸ್ರಿ ಅಂತ ಹೇಳ್ತೀವಿ. ಇದು ಏನೈತೆಲ್ಲ ರೋಡ್ಗಳು ಭಾಳ ಹದಗೆಟ್ಟವು. ನಮ್ಮ ಮುಖ್ಯಾಧಿಕಾರಿಗಳು ನೋಡ್ಯಾರ, ಎಲ್ಲರೂ ನೋಡ್ಯಾರ. ಅದಕ್ಕಾಗಿ ವಾರ್ಡ್ ಕೌನ್ಸಿಲರ್ನ ಎಸ್ಟಿಮೇಷನ್ ಮಾಡಿ ಇಟ್ಟಾರಂತೆ. ಆ ಲೈನ್ ಎಸ್ಟಿಮೇಷನ್ ತೊಗೊಂಡು ಮುಂಬರುವ ದಿನಗಳಲ್ಲಿ ಸ್ವಲ್ಪ ಆದಷ್ಟು ಬೇಗ ಇದಕ್ಕೆ ಪ್ರಯತ್ನ ಕಂಡುಹಿಡ್ತೀವಿ ಅಂತ ನೋಡಿ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಗಟ್ರನ್ ಬಗ್ಗೆ, ಚಂಡಿ ಬಗ್ಗೆ, ಲೈಟ್ ಬಗ್ಗೆ, ರೋಡ್ ಬಗ್ಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಸ್ಟಾರ್ಟಿಂಗ್ ಲೈಟ್ ಬಗ್ಗೆ ಮಾಡ್ತಾರಂತೆ. ಮುಂದಾಲೋಚನೆಯಲ್ಲಿ ಅವರು ರೋಡ್ ಮಾಡ್ತಾರಂತೆ. ಆನಂತರ ಹೊರಚಂಡಿ ಮಾಡ್ತಾರಂತೆ. ಅವ್ರ ಇರಪ್ಪನ ಬಗ್ಗೆ ನಾವು ಎಲ್ಲ ಮಾತಾಡಿದ್ದೀವಿ, ತೋರಿಸಿದ್ದೀವಿ. ಮೆಜರ್ಮೆಂಟ್ ತಂದಿದ್ದಾರೆ ಅವರು. ಅದು ಅಂದರೆ ಎನ್ಕರೇಜ್ಮೆಂಟ್ ಬಂದರೆ ಅದು ಬಿಡಿಸ್ತೇನೆ ಅಂತಾರೆ. ಅದ್ರ ಬಗ್ಗೆನೂ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿವಸದಲ್ಲಿ ನಮ್ಮದು ಅಂದರೆ ಹೌಸಿಂಗ್ ಬೋರ್ಡು ಹೈಲೈಟ್ಸ್ ಆಗಬೇಕು. ಹೈಲೈಟ್ಸ್ ಅಂದ್ರೇನು, ಕಂಪ್ನಿಯಲ್ಲಿ ಅಂದರೆ ಹೈಟ್ನಲ್ಲಿ ಇದೆ. ಈ ಭಾಳ ಚೆಂದ ಕಾಣಬೇಕು. ಅಂದರೆ ಇದು ಕಾಸ್ಟ್ಲಿಯಷ್ಟು. ಅಂದರೆ ಹೌಸಿಂಗ್ ಬೋರ್ಡ್ನಲ್ಲಿ ನಾವು ಪ್ಲಾಟ್ ತೊಗೊಂಡಿದ್ದು ಕಾಸ್ಟ್ಲಿಯಷ್ಟು. ಡಬಲ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇವೆ ನಾವು. ಪುರಸಭೆಯವರು ನಿರ್ಲಕ್ಷ್ಯ ಮಾಡಿ ಇಲ್ಲಿ ಯಾವುದೇ ರೀತಿಯಿಂದ ಮೂಲ ಸೌಕರ್ಯವನ್ನು ಲಕ್ಷಿಲ್ಲ. ಈ ಕಾರಣದಿಂದ ನಾವು ರೊಚ್ಚಿಗೆದ್ದು ಎಲ್ಲರಿಗೆ ಇನ್ವೈಟ್ ಮಾಡಿ ಕರೆದಿದ್ದೇವೆ. ಯಾರಿಗೆ ಅಂದರೆ ಪುರಸಭೆ ಮುಖ್ಯ ಅಧಿಕಾರಿ ಆಗಲಿ, ಅಧ್ಯಕ್ಷರೇ ಆಗಲಿ, ಹಾಗೂ ಅವ್ರ ಇಂಜಿನಿಯರ್ ವ್ಯಕ್ತಿಗಳಾಗಲಿ ಎಲ್ಲರೂ ಕರೆದಿದ್ದೀವಿ. ಕರೆದ ಕೂಡಲೇ ಎಲ್ಲ ಓಣಿ ಅಡ್ಡಾಡಿ, ಎಲ್ಲ ಸ್ಟ್ರೀಟ್ ಅಡ್ಡಾಡಿ ಅವರೆಲ್ಲ ಕೊಂದುಕೊರತೆಗಳನ್ನು ತಿಳ್ಕೊಂಡು ಅಳಿಸ್ತಾನೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಧನ್ಯವಾದಗಳು. ಇವು ಭಾಳ ದಿವಸಗಳು 2005ರಿಂದ 2025 ಬಂತು. ಇದುವರೆಗೆ ನಮ್ಮ ಕಾಲೋನಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತೇವೆ. ಈ ದಿನ ಪುರಸಭೆಯಿಂದ ಅಧ್ಯಕ್ಷರನ್ನು ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳನ್ನು ಕರೆಸಿದ್ದೀವಿ. ಅವರು ನಮ್ಮ ಕಾಲೋನಿಯ ಬಗ್ಗೆ ಎಲ್ಲ ವಿಶೇಷಗಳನ್ನು ಅವರಿಗೆ ತೋರಿಸಿದ್ದೀವಿ, ವೀಕ್ಷಣೆ ಮಾಡಿಸಿದ್ದೀವಿ, ನಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಂಡಿದ್ದೇವೆ. ಆದರೆ ಪ್ರತಿಯೊಬ್ಬ ಮುಖ್ಯಾಧಿಕಾರಿಗಳು, ಪ್ರತಿಯೊಬ್ಬ ಅಧ್ಯಕ್ಷರು ಬಂದಾಗ ಇದೇ ರೀತಿ ಹೇಳ್ತಾ ಇರ್ತೀವಿ. ಅವರು ಇದೇ ರೀತಿ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಇದುವರೆಗೂ ನಮ್ಮ ಕಾಲೋನಿ ಯಾವುದೇ ರೀತಿಯಿಂದ ಉದ್ಧಾರ ಆಗಿಲ್ಲ. ಏನನ್ನ ಕೇಳಿದರೆ ನಮಗೆ ಫಂಡ್ ಇಲ್ಲ, ಏನನ್ನ ಕೇಳಿದರೆ ನಮಗೆ ಅದಿಲ್ಲ, ಇದಿಲ್ಲ ಅಂತ ನಮಗೆ ಹೇಳ್ತಾ ಬಂದಿದ್ದಾರೆ. ನಾವು ಈ ವಿಷಯವಾಗಿ ಯಾರನ್ನು ಕೇಳಬೇಕಂಬುದು ನಮಗೆ ಅರಿವಿಲ್ಲದಾಗ ಆಗಿದೆ. ದಯಮಾಡಿ ಮೇಲಿನ ಅಧಿಕಾರಿಗಳು ಯಾರ್ಯಾರು ಸಂಬಂಧಪಡ್ತಾರೋ, ಈ ಕಾಲೋನಿಗೆ ಆಗಿರ್ಬೋದು, ಈ ಊರಿಗೆ ಆಗಿರ್ಬೋದು, DC, ತಹಸೀಲ್ದಾರ್, ಪುರಸಭೆಯವರು, ಅಧ್ಯಕ್ಷರು, MLA, MP ಯಾರೇ ಆಗಿರೋ ದಯಮಾಡಿ ಈ ಕಡೆ ಸ್ವಲ್ಪ ನಮ್ಮ 21ನೇ ವಾರ್ಡು ಹೌಸಿಂಗ್ ಬೋರ್ಡ್ ಕಾಲೋನಿ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ನಮ್ಮ ಮನೆಯನ್ನು ಸ್ವೀಕರಿಸಬೇಕೆಂದು ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.